ಹಾಯ್ 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 ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್. ನಾನು ಧ್ರುವ್ ಗೌಡ ಅಂತ. ಸೊ ಇವತ್ತು ಒಂದು ಸರ್ಪ್ರೈಸ್ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನನ್ನ ಹೊಸ ಜರ್ನಿನ ನಾನು ಇವತ್ತಿಂದ ಸ್ಟಾರ್ಟ್ ಶುರು ಮಾಡ್ತಿದ್ದೀನಿ. ಸೊ ಇದಕ್ಕೆಲ್ಲ ಮೋಟಿವೇಶನ್ ಬಂದುಬಿಟ್ಟು ನನ್ನ ಸ್ಯಾಮ್ ಸಮೀರ್ ಅವರು. ಸೊ ಅವ್ರ ವ್ಲಾಗ್ಸ್ನ ನೋಡಿ ನಾನು ತುಂಬ ಮೋಟಿವೇಟ್ ಆಗಿದ್ದೀನಿ, ಇನ್ಸ್ಪೈರ್ ಆಗಿದ್ದೀನಿ ಆ್ಯಂಡ್ ನಾನು ಅದರಿಂದ ತುಂಬ ಕಲ್ತಿದ್ದೀನಿ. ಸೊ ಇವತ್ತಿನ ನನ್ನ ಹೊಸ ಜರ್ನಿಗೆ ಅವರೇ ಮೋಟಿವೇಶನ್ ಆ್ಯಂಡ್ ಅವರೇ ಇನ್ಸ್ಪಿರೇಷನ್. ಸೊ ಇವತ್ತಿಂದ ನಾನು ನನ್ನ ಹೊಸ ಜರ್ನಿ ಶುರು ಮಾಡ್ತಿರೋದ್ರಿಂದ ಅವ್ರನ್ನ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಆಗಿ ತೊಗೊಂಡು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಪ್ಲೀಸ್ ಬ್ಲೆಸ್ ಮೀ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ನಿಮಗೋಸ್ಕರ ಕಾಟಿದೆ. ಸೊ ಇವತ್ತು ನಾನು ನನ್ನ ಹೊಸ ಜರ್ನಿನ ಶುರು ಮಾಡೋಕ್ಕೆ ನಾನು ನನ್ನ ಫೇವ್ರೆಟ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ನನ್ನ ಮೊದಲನೇ ವಿಡಿಯೋನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಗೈಸ್. ಆಲ್ರೆಡಿ ಲೇಟ್ ಆಗಿದೆ, 2 ಗಂಟೆಗೆ ನಮ್ಮ ಟ್ರೈನು. ಸೊ ಕಮ್ ಆನ್, ಲೆಟ್ಸ್ ಗೋ. ರೈಲ್ವೆ ಸ್ಟೇಷನ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗಷ್ಟೇ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನಾವು ಬಂದಿರೋದು ಯಲಹಂಕ ಜಂಕ್ಷನ್ಗೆ. ಏನು ಬಿಸಿಲು ಸಾಕಷ್ಟು ಬೆಟ್ಟ ಆಗ್ತಾ ಇದ್ದೀನಿ. ಸೊ ವಿ ಆರ್ ಸ್ಟಿಲ್ ವೇಟಿಂಗ್. ಇನ್ನು ಟ್ರೈನ್ ಬಂದಿಲ್ಲ, ಬರುತ್ತೆ ಅಂತ 5-10 ಮಿನಿಟ್ಸ್ ಟ್ರೈನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈನ್ ಬಂದಮೇಲೆ ಗೈಸ್ ವಂದೇ ಭಾರತ್ ಟ್ರೈನ್ ಬಂತು ಆ್ಯಂಡ್ ಇಟ್ ಈಸ್ ಕಮಿಂಗ್. ಬಂತು ಗೈಸ್ ವಂದೇ ಭಾರತ್ ಟ್ರೈನು. ವಂದೇ ಭಾರತ್ ಟ್ರೈನ್ ಹತ್ತಿದ್ದೀನಿ. ಓಪನ್ ಆಗುತ್ತೆ ಅಂತ. ಸೊ ಇವಾಗಷ್ಟೇ ವಂದೇ ಭಾರತ್ ಟ್ರೈನ್ ಹತ್ತಿ ನೋಡಿ, ವ್ಯೂ ಹಿಂಗೆ ಕಾಣಿಸುತ್ತೆ ಒಳಗಡೆಯಿಂದ. ಇದು ಓಪನ್ ಆಗೋದು AC ಡೋರಿಂದ ಓಪನ್ ಆಗುತ್ತೆ ಈಗ. ಸೊ ಹಿಂಗೆ ಓಪನ್ ಆಯಿತು AC ಡೋರಿಂದ. ಸೊ ಹೀಗಿದೆ ವಂದೇ ಭಾರತ್ ಟ್ರೈನ್, ತುಂಬ ಚೆನ್ನಾಗಿದೆ ಗೈಸ್. ಇವಾಗ ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಆ್ಯಂಡ್ ನಾವು ಅಮ್ಮಂಗೂ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ವರುಣ್ ಆರಾಧ್ಯ ಅವ್ರ ಬ್ಲಾಗ್ ನೋಡ್ತಿದ್ದಾರೆ. ನಮ್ಮಮ್ಮ ವರುಣ್ ಆರಾಧ್ಯ ಅವ್ರ ಫ್ಯಾನು. ನಮ್ಮಮ್ಮ ಬ್ಲಾಗ್ ನೋಡ್ತಿದ್ದಾರೆ, ಟ್ರೈನಲ್ಲಿ ಕುತ್ಕೊಂಡು ಬ್ಲಾಗ್ ನೋಡ್ತಿದ್ದಾರೆ ಗೈಸ್. ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತ ಸಕ್ಕತ್ತಾಗಿದೆ. ನೋಡಿದ್ರೆ ಓಪನಿಂಗ್ ಎಲ್ಲ ಹೆಂಗಿದೆ ಅಂತ. ಇದು ಓಪನ್ ಆಗೋದು ಒಂದು AC ಡೋರಿಂದ ಮುಂದೆ ಬಂದರೆ ನಿಮಗೆ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ. ಚಲೋ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ಹಾಟ್ ವಾಟರ್ ಕೊಟ್ಟಿದ್ದಾರೆ ಅಷ್ಟೇ. ಹಾಟ್ ವಾಟರ್ಗೆ ಅದೇನೋ ಮಿಲ್ಕ್ ಪೌಡರ್ ಹಾಕ್ಬೇಕಂತೆ. ನಮ್ಮಮ್ಮ ಹಾಕ್ತಿದ್ದಾರೆ, ಮಿಲ್ಕ್ ಪೌಡ್ರೆ ಹಾಕ್ಬೇಕಂತೆ ಹಾಟ್ ವಾಟರ್ಗೆ. ನಮ್ಮಮ್ಮ ಹಾಕ್ತಾರೆ ಇವಾಗ ನೋಡಿ. ಅದೇನು ಗೈಸ್ ಹಿಂಗೆ ಕಾಣಿಸುತ್ತೆ, ಅದೇನು ಟೀನಾ ಏನೋ ಗೊತ್ತಿಲ್ಲ ಗೈಸ್. ಟೀ ಅಂತ ಕುಡಿಬೇಕಷ್ಟೇ. ನಮ್ಮಮ್ಮ ಹಾಕ್ತಿದ್ದಾರೆ ಈಗ. ಹೀಗೆ ಇಲ್ಲಿದೆ ಸ್ಟಿಕ್ ಇಲ್ಲಿ. ಆ್ಯಂಡ್ ಮಿಕ್ಸಿಂಗ್ ಇಟ್. ನೆಕ್ಸ್ಟ್ ಶುಗರ್ ಹಾಕ್ಬೇಕು. ಟೀ ಬ್ಯಾಗ್ ಗೈಸ್. ಸೊ ಇದು ಟೀ ಹಿಂಗೆ ಮಾಡ್ತಾರೆ ಟ್ರೈನಲ್ಲಿ ಟೀ ನೋಡಿ. ಆ್ಯಂಡ್ ಇದು ನಮ್ಮ ಸೋ ಕಾಲ್ಡ್ ಟೀ, ವಂದೇ ಭಾರತಲ್ಲಿ ಕೊಡೋ ಟೀ. ಬಟ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಲೆಟ್ಸ್ ಟೇಸ್ಟ್. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಸಕ್ಕತ್ತಾಗಿದೆ. ಬಟ್ ಟೀ ಹಿಂಗೆ ಕೊಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೂ ಗೊತ್ತಾಯ್ತು. ಯಾರೇ ಇನ್ನ ವಂದೇ ಭಾರತ್ ಟ್ರೈನಿಂದ ಬಂದಿಲ್ಲ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ವಂದೇ ಭಾರತ್ ಟ್ರೈನ್ ಆಲ್ಸೋ. ಮಗುವಂತಾಗಿದೆ, ಮುಗಿಲಂತಾಗಿದೆ, ನನ್ನಾಗಿ ಮನಸ್ಸು ಕುಮಿವಂತಾಗಿದೆ, ಖುಷಿ ಹೆಚ್ಚಾಗಿದೆ, ಏನೆಂತ ಸೊಗಸು. ಫೈನಲಿ ನಾವು ಟ್ರೈನಿಂದ ಇಟ್ಟಿದ್ದೀವಿ. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂತ ಸ್ವಲ್ಪ ಇದೆಲ್ಲ ಗೊತ್ತಾಗುತ್ತೆ. ನೋಡಿ ಎಷ್ಟು ಜನ ಇಳಿತಾ ಇದ್ದಾರೆ. ಟ್ರೈನ್ ಫುಲ್ ಖಾಲಿ ಗೈಸ್. ಹೋಟೆಲ್ ಬಂದಿದ್ದೀವಿ ನಾವು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಬಂದಿರೋದು ಮಂತ್ರಾಲಯಕ್ಕೆ, ರಾಯರ ದರ್ಶನ ಮಾಡೋದಕ್ಕೆ. ನಾವು ಬಂದಿರೋದು ರಾಯರ ಮಠಕ್ಕೆ. ನೈಟ್ ಹೊತ್ತು ಹೆಂಗಿದೆ ಅಂದರೆ ಇಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿದೆ. ಕಲರೆಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಗೈಸ್. ಲೈಟಿಂಗ್ಸ್ ಎಲ್ಲ ಯಾರಾದರೂ ರಾಯರ ಮಠಕ್ಕಿನ್ನ ಬಂದಿಲ್ಲ ಅಂದರೆ ದಯವಿಟ್ಟು ಬೇಗ ಬಂದು ರಾಯರ ದರ್ಶನ ಮಾಡಿ. ಸಕ್ಕತ್ತಾಗಿದೆ, ಪವಿತ್ರವಾದ ಸ್ಥಳ, ತುಂಬ ಚೆನ್ನಾಗಿದೆ. ಇಲ್ಲಿ ಬನ್ನಿ ವಿಸಿಟ್ ಮಾಡಿ ಈ ಜಾಗನ. ಕಡೆ ಪರಿಮಳ ತೀರ್ಥ
ತೀರ್ಥಂ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಫೌಂಟೇನ್ ಬರುತ್ತಿದೆ. ಇಟ್ ಇಸ್ ವೆರಿ ಗುಡ್. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಗೈಸ್ ಗುಡ್ ಮಾರ್ನಿಂಗ್. ಈಗ 5:50 ಆಗಿದೆ ಟೈಮು. ನಾನು ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು. ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತೆ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ಗೈಸ್ ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ದೇವಸ್ಥಾನ ಹೆಂಗಿದೆ ಅಂತ. ನಿಜವಾಗ್ಲೂ ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ತುಂಬ ಸೌಂಡ್ ಇದೆ, ಡಿಸ್ಟರ್ಬೆನ್ಸ್ ಇದೆ. ಏನೋ ವೀಡಿಯೋ ಮಾತಾಡೋಕ್ಕಾಗಲ್ಲ, ಏನೋ ಕೇಳಿಸಲ್ಲ. ಬಟ್ ತೋರಿಸ್ಬೋದು ಅಷ್ಟೇ ಏನೇನಿದೆ ಅಂತ. ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಗೈಸ್ ದೇವಸ್ಥಾನಕ್ಕೆ ಬಂದು ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ LED ಸ್ಕ್ರೀನ್ ಡಿಸ್ಪ್ಲೇ ಮಾಡೋಕ್ಕೆ ಕಾಣಿಸುತ್ತೆ ನೋಡಿ. ಅಲ್ಲಿ ನೋಡಿ ಅವರು ಪೂಜೆ ಮಾಡ್ತಿರೋದೆಲ್ಲ ಕಾಣಿಸ್ತಿದೆ LED ಸ್ಕ್ರೀನಲ್ಲಿ. ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಒಳಗಡೆ ಹೋಗಿ ಬ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ದರ್ಶನ ಮುಗಿಸ್ಕೊಂಡ್ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಒಳಗಡೆ ಬಂದ್ವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೋಡಿ ತುಂಬ ಜನ ಇದ್ದಾರೆ. ಆ್ಯಂಡ್ ಇಲ್ಲೇನೋ ಬರ್ದಿದ್ದಾರೆ, ಶರ್ಟ್ ಬನಿಯನ್ ತೆಗೆದು ಮೊಬೈಲ್ ಚೀಲದ ಒಳಗೆ ಇಟ್ಕೊಂಡು ದರ್ಶನಕ್ಕೆ ಬರಬೇಕು. ತುಂಬ ಜನ ಇದ್ದಾರೆ ಗೈಸ್, ನೋಡ್ಬೋದು. ನಮ್ಮ ದರ್ಶನ ತುಂಬ ಚೆನ್ನಾಗಾಯ್ತು ಗೈಸ್. ಸ್ವಾಮಿ ದರ್ಶನ ಮಾಡಿ ತುಂಬ ಚೆನ್ನಾಗಿದೆ. ನನ್ನ 20ನೇ ವರ್ಷದ ಬರ್ತಡೇಗೆ ರಾಯರನ್ನ ಕರ್ಸ್ಕೊಂಡಿದ್ದಾರೆ ಗೈಸ್. ರಾಯರು ಇದ್ದಾರೆ ಅಂತ ನಂಬಿ ಇನ್ನು ಯಾರ್ಯಾರು ರಾಯರ ದೇವಸ್ಥಾನಕ್ಕೆ ಬಂದಿಲ್ಲ ಅವರೆಲ್ಲ ದಯವಿಟ್ಟು ರಾಯರ ದೇವಸ್ಥಾನಕ್ಕೆ ಬನ್ನಿ. ನಾನು ರಾಯರ ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ಇದು ನಾನು ಮೊದಲನೇ ಸಲ ಬರ್ತಿರೋದು. ಇಲ್ಲಿಂದ ನನ್ನ ದಿನನಿತ್ಯದ ಡೈಲಿ ವ್ಲಾಗ್ಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹೊಸ ಜರ್ನಿ ಏನಿದೆ ಅದನ್ನು ರಾಯರ ಮಠದಿಂದ ಫಸ್ಟ್ ಶುರು ಮಾಡ್ತಿದ್ದೀನಿ. ಸೊ ನನಗೆ ನಿಮ್ಮೆಲ್ಲರ ಪ್ಲೇಸಿ ಇನ್ನು ಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ರಾಯರಿದ್ದಾರೆ ಅಂತ ನಂಬ್ತಾ ನಾನು ಈ ಮೊದಲನೇ ವೀಡಿಯೋನ ಇಲ್ಲಿಂದನೇ ಶುರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನನ್ನ ಮೊದಲನೇ ವೀಡಿಯೋ ರಾಯರ ದೇವಸ್ಥಾನದಿಂದ ರಾಯರಿದ್ದಾರೆ ಅಂತ ನಂಬ್ಕೊಂಡು ಶುರು ಮಾಡ್ತಿದ್ದೀನಿ. ಸೊ ನಮಗೆ ನಿಮ್ಮೆಲ್ಲರ ಸಪೋರ್ಟು ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹೀಗೆ ಬೆಳೆಸ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಸದಾ ಹೀಗೆ ಇರಲಿ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವ. ನೋಡಿ ಆ ದೇವರ ಹತ್ರ ಒಂದು ಪದ್ಧತಿ ಇದೆಯಂತೆ. ಎಲ್ಲರೂ ಬಂದು ದೀಪ ಹಚ್ಚಿ ಬೇಡ್ಕೊಂಡ್ರೆ ಒಳ್ಳೆ ಮನಸ್ಸಿಂದ ಏನೇನು ಅಂದ್ಕೊಂಡಿರ್ತಾರೋ ಅದೆಲ್ಲ ಈಡೇರುತ್ತೆ. ನೋಡಿ ಅದಾದ್ಮೇಲೆ ಕಲ್ಯಾಣಿ ಕಾಣಿಸ್ತಿದೆ ನೋಡಿ. ಎಲ್ಲರೂ ಆ ಕಡೆನೇ ಹೋಗ್ತಾ ಇದ್ದಾರೆ ನೋಡಿ. ಯಾರಿಗೆಲ್ಲ ಕುದುರೆ ಇಷ್ಟ ಗೈಸ್ ಕಾಮೆಂಟ್ ಮಾಡಿ. ನೋಡಿ ಕುದುರೆಗಳಿದೆ ನೋಡಿ. ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಆಟ ಆಡ್ತಿದ್ವಿ ಮಕ್ಕಳ ಥರ. ನೋಡಿ ಕುದುರೆಗಳು. ನನ್ನ ಬರ್ತಡೇ ಆಗಿರೋದ್ರಿಂದ ನಾನೇ ಬಿಡ್ತಾ ಇದ್ದೀನಿ ಗೈಸ್. ಸೊ ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ. ವಿಡಿಯೋ ನೋಡ್ತಿರೋ ಎಲ್ರಿಗೂ ನನ್ನ ಸಪೋರ್ಟ್ ಮಾಡಿ ನನ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತಾ ಗೈಸ್. ಇವಾಗ ನಾವು ಶ್ರೀ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿ ರಾಯರನ್ನ ದರ್ಶನ ಮಾಡಿಕೊಂಡು ಮುಗಿಸಿ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಸೊ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ. ನೋಡಿ ಹಿಂಗಿದೆ ಗೈಸ್, ಹಿಂಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಶ್ರೀ ಅಭಯ ಆಂಜನೇಯ ಸ್ವಾಮಿ ಸಿದ್ಧಿ ಸನ್ನಿಧಾನಂ ನೋಡಿ ಹಿಂಗಿದೆ. ಸಖತ್ತಾಗಿದೆ ಗೈಸ್. ಬಟ್ ಉರ್ರಿ ಬಿಸಿಲು, ಸಖತ್ ಬಿಸಿಲು ಅಂದರೆ ಬಿಸಿಲು ಗೈಸ್. ಈಗ ಅಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ನಾವು ಇಲ್ಲಿಗೆ ಬಂದಿದ್ದೀವಿ, ಬಿಚ್ಚಾಲಿ ದೇವಸ್ಥಾನ. ಸೊ ದೇವಸ್ಥಾನ ಹೆಂಗಿದೆ ನೋಡೋಣ. ಬಿಚ್ಚಾಲಿ ರಾಯರ ಮೂಲ ಸ್ಥಾನ ಅಂತೆ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು
ಇದು ತುಂಗಭದ್ರಾ ನದಿ ಗೈಸ್. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಇಲ್ಲಿ ಆ್ಯಕ್ಚುಲಿ ನೀಟ್ ಆ್ಯಂಡ್ ಕ್ಲೀನ್. ಹೆಚ್ಚಾಲಮ್ಮ ಟೆಂಪಲ್ ಇಸ್ ಯಾಕೆ ಇಷ್ಟೊಂದು ಬಿಸಿಲು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಬಿಸಿಲು. ನನ್ನ ಮುಖ ನೋಡಿ ಹೆಂಗೆ ಎಷ್ಟು ಟ್ಯಾನ್ ಆಗಿದೆ. ಫಸ್ಟ್ ಟೆಂಪಲ್ ನೋಡಿ ಹಿಂಗಿದೆ. ಆಚೆಯಿಂದ ಒಳಗಡೆ ನೋಡೋಣ ಹೇಗಿದೆ. ನೋಡಿ ಆ್ಯಂಡ್ ಇದು ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಗೈಸ್. ಸೊ ಬಾಳೆಹಣ್ಣು ಆ್ಯಂಡ್ ಬೆಲ್ಲದಿಂದ ಕಟ್ಟಿದಾರಂತೆ ಈ ಟೆಂಪಲ್ನ. ಸೊ ನಿಜವಾಗ್ಲೂ ಚೆನ್ನಾಗಿದೆ ದೇವಸ್ಥಾನ, ವಿಸಿಟ್ ಮಾಡಿ. ಸೊ ಇದು ರಾಯರ ಮೂಲ ಸ್ಥಾನ. ಇಲ್ಲೇ ಬಂದು ರಾಯರು ಧ್ಯಾನ ಮಾಡ್ತಿದ್ರು. ಅದಕ್ಕೋಸ್ಕರ ಅಪ್ಪಣ್ಣಾಚಾರ್ಯರು ಇದನ್ನ ಕಟ್ಟಿಸಿದ್ದು. ನಾವಿವಾಗ ಹೋಗ್ತಾ ಇರೋದು ಅಪ್ಪಣ್ಣಾಚಾರ್ಯ ಮನೆ. ಅವರು ರಾಘವೇಂದ್ರ ಸ್ವಾಮಿ ಅವರ ಶಿಕ್ಷಕರು. ಸೊ ಅವ್ರ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಗೋ. ಶ್ರೀ ಅಪ್ಪಣ್ಣಾಚಾರ್ಯ ಅವರ ಮನೆ. ಸೊ ನೋಡಿ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಬುಕ್ಸ್ ಇದೆ ಓದೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ನೋಡೋಣ. ನೋಡಿ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜಿತ ಶ್ರೀ ಪಾಂಡುರಂಗ ವಿಠಲ ವಿಗ್ರಹ. ನೋಡಿ ಇದು ಅವರ ವಾಸಸ್ಥಾನ, ಅಪ್ಪಣ್ಣಾಚಾರ್ಯರವರ ವಾಸಸ್ಥಾನ. ಆ್ಯಂಡ್ ಇದು ಹುಂಡಿ ಕಾಸು ಗೈಸ್. ನೋಡಿ ಎಲ್ಲರೂ ಹುಂಡಿಗೆ ಕಾಸು ಹಾಕಿದ್ದಾರೆ. ನೋಡಿ ಎಲ್ಲ ಕಡೆ ಕಾಸುಗಳಿದೆ. ಮಲ್ಲಿಗಿರೋ ಜಾಗ ಇದು. ಅಪ್ಪಣ್ಣಾಚಾರ್ಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತರಂಗ ಶಿಷ್ಯರು. ಕಾರ್ಯಕ್ರಮ ಗುರುಸ್ತೋತ್ರ ಇದೆ. ಶ್ರೀ ಪೂರ್ಣ ಗೋಗುರು ತೀರ್ಥಪೈ ವಿಹಾರ ಪೂಜ್ಯ ರಾಘವೇಂದ್ರ ಇಲ್ಲ. ಆ ಗುರುಸ್ತೋತ್ರವನ್ನು ಮಾಡಿದವರೇ. ನೋಡಿ ಸೊ ಇದಾಗಿತ್ತು ಅವರ ಮನೆ. ಇದು ಅವರ ವಾಸಸ್ಥಾನ, ಅವ್ರು ಇದ್ದಿದ್ದ ಮನೆ. ಗೈಸ್ ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನಾನು ನೋಡಿಲ್ಲ. ಗೈಸ್ ನಾವು ಬಂದಿರೋದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಗೈಸ್ ಸ್ಟೆಪ್ಸ್ ಹತ್ತಬೇಕು ಬಂದಿದ ತಕ್ಷಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ನೋಡಿ ಹೇಗಿದೆ. ಈಗ ನಾವು ಸ್ಟೆಪ್ಸ್ ಮೇಲೆ ಹತ್ತಬೇಕು. ನೋಡಿ ಸ್ಟೆಪ್ಸ್ ಮೇಲೆ ಹತ್ತಬೇಕು. ನೋಡಿ ಗೈಸ್ ಇದೆ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಹೆಂಗಿದೆ ಅಂತ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಕ್ಯೂ ನೋಡಿ ಇನ್ನೂ ಇದೆ. ಬಟ್ ಆದರೂ ಕ್ಯೂ ಇದ್ರೂ ನಾವು ಬಂದಿದ್ದೀವಿ ದೇವಸ್ಥಾನ ನೋಡೋಕ್ಕೆ. ಏನೇ ಇದ್ರೂ ನಾವು ಕ್ಯೂನೂ ಬಂದಿದ್ದೀವಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೆ. ಸೊ ಹೋಗೋಣ. ಅಲ್ಲಿ ಒಳಗಡೆ ನಾವು ವ್ಲಾಗ್ ಮಾಡೋಂಗಿಲ್ಲ, ಈಗ ತೋರಿಸಂಗಿಲ್ಲ. ಸೊ ಅದಕ್ಕೆ ದರ್ಶನ ಚೆನ್ನಾಗಾಯ್ತು ಆ್ಯಕ್ಚುಲಿ. ಆ್ಯಂಡ್ ಇವಾಗ ತುಂಬ ಬಿಸಿಲು ಗೈಸ್, ಹೆವಿ ಬಿಸಿಲಿದೆ. ಸೊ ನಾನು ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಮೆಷಿನ್ ಇದೆ ಒಂದು. ಕಬ್ನಲ್ಲಿ ಕುಡಿದ್ಬಿಟ್ಟು ಇಲ್ಲಿಂದ ಗೋ ಅಗೇನ್ ಬ್ಯಾಕ್ ಟು ಮಂತ್ರಾಲಯಕ್ಕೆ ಹೋಗಿ ಮತ್ತು ಅಲ್ಲಿಂದ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ರೂಮ್ ಚೆಕ್ಔಟ್ ಆಗಿ ಟ್ರೈನ್ ಇದೆ ನಮಗೆ 3:45ಗೆ. ಟ್ರೈನ್ ಹತ್ಕೊಂಡು ವಾಪಸ್ ಬೆಂಗಳೂರು ಗೈಸ್. ಸೊ ಆ್ಯಂಡ್ ನನ್ನ ಜೊತೆ ನಮ್ಮ ಅಮ್ಮನೂ ಕುಡಿತಾ ಇದ್ದಾರೆ ಕಬ್ಬಿನಲ್ಲಿ. ಹೆಂಗಿದೆ ಕಬ್ಬಿನಲ್ಲು? ಚೆನ್ನಾಗಿದೆಯಾ? ಹಾಂ ಗೈಸ್ ಇವನು ಅಕ್ಷೋಭ್ಯ ಅಂತ ಆಯ್ತಾ. ಬರ್ಬೇಕಾದ್ರಿಂದ ಇಲ್ಲಿವರೆಗೂ ಏನೇನ್ ಮಾತಾಡಿದಾನೆ ಅಂತ ನಾನು ಏನಾದ್ರೂ ರೆಕಾರ್ಡ್ ಮಾಡಿದಿದ್ರೆ ನೋಡಿ ಏನ್ ಆಕ್ಷನ್ ಕೊಡ್ತಾನೆ ನೋಡಿ ಗೈಸ್. ಏನ್ ಆಕ್ಷನ್ ಕೊಡ್ತಾನೆ ನೋಡಿ. ಇನ್ನ 10 years ಅಷ್ಟೇ ಇವನಿಗೆ. ಇನ್ನ 10 yearsಗೆ ಹಿಂಗೆ. ಇನ್ 20 ವರ್ಷ ಆದ್ರೆ ಇನ್ನೆಂಗೆ. ಆಂಟಿ ಹಿಡಿಯಕ್ಕಾಗಲ್ಲ. ಇವ್ರ ಅಮ್ಮ ಅವನ್ನ ಹಿಡಿಯಕ್ಕಾಗಲ್ಲ ನೆಕ್ಸ್ಟ್ 20 ವರ್ಷ ಆದ್ರೆ ಇವನಿಗೆ. ಫುಲ್ಲು ಹಂಗಂದ್ರೆ ಫುಲ್ ರಾಕಿಂಗ್. ಸೊ ರಾಯರ ದರ್ಶನ ಮಾಡ್ಕೊಂಡು ಇವಾಗ ಮಂತ್ರಾಲಯದಿಂದ ಹೊರಟಿದ್ದೀವಿ ನಾವು. ಇವಾಗ ಈ ಮಂತ್ರಾಲಯದ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ.
ಆ್ಯಂಡ್ ನಾನು ಬಂದಿದ್ದು ನನ್ನ ಹುಟ್ಟಿದ ಹಬ್ಬಕ್ಕೆ ಆ್ಯಂಡ್ 20ನೇ ವರ್ಷದ ಬರ್ತ್ಡೇಗೆ ರಾಯರನ್ನ ಕರ್ಸ್ಕೊಂಡಿದ್ದಾರೆ. ಇಷ್ಟು ದಿನಕ್ಕೆ ಇವತ್ತೇ ಬಂದಿದ್ದೀನಿ. ಸೊ ರಾಯರಿದ್ದಾರೆ ಅಂತ ನಂಬಬೇಕು. ಸೊ ಇಲ್ಲಿಂದ ನನ್ನ ಯೂಟ್ಯೂಬ್ ಚಾನೆಲ್ ಓಪನ್ ಆಗ್ತಿದೆ ಆ್ಯಂಡ್ ಯೂಟ್ಯೂಬ್ ಬ್ಲಾಗ್ಸ್ ಡೈಲಿ ಬರುತ್ತೆ. ಸೊ ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಆ್ಯಂಡ್ ಗೈಸ್, ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಸೊ ನಮಗೆ ಇವಾಗ ಟ್ರೈನ್ ಇದೆ. ಸೊ ಇನ್ನೇನು ನಾವು ಬೆಂಗಳೂರಿಗೆ ತಲುಪ್ತೀವಿ ನೈಟು. ಇದರಿಂದ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಏನೇ ಬಂದರೂ ಈ ಚಾನಲ್ಲೇ ಬರುತ್ತೆ. ಸೊ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಸೊ ಈ ಬ್ಲಾಗ್ನ ಎಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಬ್ಲಾಗ್ನ ನೋಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಾಯರ್ ಒಳ್ಳೇದು ಮಾಡಲಿ ಎಲ್ಲರಿಗೂ. ಆ್ಯಂಡ್ ಐ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್.